ನಿಮ್ಮ ಎಲ್ಲಿ ಕರೀರಿ ಬನ್ನಿ ಸ್ವಾಮಿ, ನಾವು ಯಾವ ಲೀಡ್ರುಗಳು ಬೇಡ, ಇದೇ ಕಾರ್ಯಕರ್ತರು ನಿಮ್ಮ ಪ್ರಮಾಣೀಕರಿಸೋಕ್ಕೆ ನಾವು ಧರ್ಮಸ್ಥಳ ಅಲ್ಲ, ನೀವು ಎಲ್ಲಿ ಕರೆದು ಬರೆಯುತ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಈ ಬರೀ ನೀವು MP ಸಿ ಎಲೆಕ್ಷನ್ ಹೇಳ್ಬಾರ್ದು, MLA ಎಲೆಕ್ಷನ್ಗಳಿಗೆ ನೀವೇನೇನು ಮಾಡಿದಿರಿ ಅಂತ ಪ್ರಮಾಣ ಮಾಡಿ ಬನ್ನಿ, ನಾವು ಆ ಕ್ಯಾಂಡಿಡೇಟ್ಗಳು ಕರ್ಕೊಂಡು ನಾವು ಬರ್ತೀವಿ, ಪ್ರಮಾಣ ಮಾಡೋಣ. ಇಷ್ಟನ್ನು ಹೇಳ್ತಾ ಇಲ್ಲಿಗೆ ನೀವು ಈ ಪ್ರೆಸ್ ಮೀಟಲ್ಲಿ ಮಾಡೋದು, ಇನ್ನೊಂದು ಸರಿ ಯಾರನ್ನೋ ಓಲೈಕೆ ಮಾಡ್ಕೊಳ್ಳೋದಕ್ಕೆ ಇನ್ನೇನೋ ಮಾತುಗಳನ್ನ ಮಾಧ್ಯಮದ ಮುಂದೆ ಪ್ರತಿ ಸಾರಿ ಬಂದು ಕೂಡ ನಮ್ಮ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡೋದನ್ನು ಆಗಿದ್ದೇ ಆದಲ್ಲಿ ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ನಾವು ಕಟ್ಟಾಳುಗಳೇನು ಕಾರ್ಯಕರ್ತಿದ್ದೀವಿ ಸುಮ್ಮನಿರಲ್ಲ. ಈ ಜಿಲ್ಲೆಯಾದ್ಯಂತ ನಮ್ಮ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಉಗ್ರ ಪ್ರತಿಭಟನೆಯನ್ನು ನಮ್ಮ ಪಕ್ಷದವರ ಮುಖವೇ ಅವರಿಗೆ ಮಾಡಬೇಕಾಗುತ್ತೆ. ಯಾರು ನೀವು ವಿರೋಧ ಹೇಳಿಕೆ ಕೊಡ್ತೀರ ಅವರಿಗೆ. ಇದೇ ಈ ನಿಮ್ಮ ಮಾಧ್ಯಮ ಮುಖಾಂತರ ಇಷ್ಟೇ ಪ್ರಶ್ನೆ, ಹಿರಿಯರಿದ್ದೀರಿ, ಕೂತ್ಕೊಂಡು ನಿಮ್ಮ ಹಂತದಲ್ಲಿ ರಾಜ್ಯ ನಾಯಕರನ್ನು ಕರೆ ಕಳಿಸ್ಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ಏನೇ ಇದ್ರೂ ಕೂಡ ಅದು ನೀವು ಕುಂತು ಬಗೆಹರಿಸ್ಕೊಳ್ಳಿ. ಕಾರ್ಯಕರ್ತರುಗಳನ್ನ ಈ ಪ್ರೆಸ್ ಮೀಟ್ ತನಕ ಕರಿಬೇಡಿ, ಕಾರ್ಯಕರ್ತರಿಗೆ ನೋವುಂಟು ಮಾಡಿ. ಯಾಕೆಂದರೆ ನಾವು ಹಗಲು ರಾತ್ರಿ ನಿಮಗೋಸ್ಕರ ಕೆಲಸ ಮಾಡಿದ್ದೀವಿ ಸ್ವಾಮಿ. ಮತ್ತೆ ಈ ಪ್ರೆಸ್ ಮೀಟ್ ಕರೆದು ನಮ್ಮ ಭಾರತೀಯ ಜನತಾ ಪಕ್ಷದ ಮರ್ಯಾದೆನ ರಾಜ್ಯಾದ್ಯಂತ ಹರಾಜು ಹಾಕುವ ಪ್ರಯತ್ನನ ಇವತ್ತಿಗೆ ನಿಲ್ಲಿಸಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.